ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರು ಹೊರಟ್ಬಿಡೋ. ಪ್ರೀತಿ ಮಾಡ್ತಿದ್ಲು ತಾನೆ? ಹಾಗಾದ್ರೆ ಮಾವ ಕಾವೇರಿ ಮಧ್ಯೆ ಆ ಥರ ಅನುಮಾನ ಪಡೋಂಥ ಯಾವ ಇನ್ಸಿಡೆಂಟ್ಸು ನಡೆದಿಲ್ವಲ್ಲ? ಅದು ನನ್ನ ಕಣ್ಣಿಗೆ ಬಿದ್ದೂ ಇಲ್ಲ. ಅದು ಅಲ್ಲದೆ ಆ ಟೈಮಲ್ಲಿ ಮಾವ ಕೋಮಾದಲ್ಲಿದ್ದರು. ಹಾಗಿದ್ಮೇಲೆ ನೀನು ಅನುಮಾನ ಪಡೋ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆಲ್ಲ ಹೇಳಕ್ಕಾಗಲ್ಲ ಪ್ರಬಲ. ಕಾವೇರಿ ಮತ್ತೆ ಅಪ್ಪ ಆಕ್ಸಿಡೆಂಟಲ್ಲಿ ಮದ್ವೆ ಆದ್ರ ಅಥವಾ ಎಲ್ಲ ಪ್ಲಾನ್ ಮಾಡಿ ಮದ್ವೆ ಆದ್ರ ಅನ್ನೋದೇ ನನ್ಗೊಂದು ಅನುಮಾನ. ಯಾಕೆಂದ್ರೆ ಅಪ್ಪ ಇವಳ ಮಧ್ಯ ಮುಂಚೆನೆ ಏನೋ ಆಗಿದೆ. ಅದನ್ನ ಮುಚ್ಚಿಡಕ್ಕೋಸ್ಕರ ಅಪ್ಪ ಕೋಮಾಗ್ ಹೋಗಿರೋ ತರ ನಮ್ಮ ಹತ್ರ ನಾಟಕ ಮಾಡಿ, ಆಮೇಲೆ ಇವಳು ನಮ್ ಪ್ರೀತಿ ಮಾಡಿರೋ ತರ ನಾಟಕ ಮಾಡಿ, ಆಮೇಲೆ ಇನ್ಯಾರನ್ನೋ ಮದ್ವೆ ಆಗೋದಕ್ಕೆ ಹೋಗಿ ಆ ಮದ್ವೆ ಹೇಗೋ ಕ್ಯಾನ್ಸಲ್ ಆಗಿ ಅಲ್ಲಿಗೆ ನಮ್ಮಪ್ಪ ಹೋಗಿ ಅವಳನ್ನ ಮದ್ವೆ ಆಗ್ತಾರೆ ಅಂದ್ರೆ ಇದೆಲ್ಲ ಒಂದು ಪ್ಲಾನ್ ತರ ನನಗೆ ಅನಿಸ್ತಾ ಇದೆ ಪ್ರಬಲ. ಇಲ್ಲ ಕಾತಿ, ನನಗ್ಯಾಕೋ ಹಾಗನ್ನಿಸ್ತಾ ಇಲ್ಲ. ಪ್ರತಿಯೊಂದಕ್ಕೂ ತುಂಬ ಯೋಚನೆ ಮಾಡಿದಾಗ ಎಲ್ಲವೂ ಅನುಮಾನದ ರೀತಿಯಲ್ಲೇ ಕಾಣುತ್ತೆ. ನಿನಗೂ ಹಾಗೆ ಅನ್ನಿಸ್ತಾ ಇದೆ ನೋಡು. ಇನ್ನೊಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗು, ಓಕೆ? ಅದು ಹಾಗಲ್ಲ ಪ್ರಬಲ. ಕಾತಿ, ಹೇಳಿದ್ನಲ್ಲ, ಈ ವಿಚಾರವಾಗಿ ಜಾಸ್ತಿ ಯೋಚನೆ ಮಾಡಬೇಡ. ಅವ್ರ ಮದುವೆ ಹಿಂದೆ ಯಾವುದಾದ್ರೂ ಕಥೆ ಇರಲಿ, ಅವರಿಬ್ಬರು ಹೇಗಾದರೂ ಮದುವೆ ಆಗಿರಲಿ, ಕಾವೇರಿನ ನಮ್ಮ ಜೀವನದಿಂದ ಓಡಿಸಿ ಈ ಮನೆ ಜವಾಬ್ದಾರಿ ಹಾಗೆ ಕಂಪ್ನಿ ಜವಾಬ್ದಾರಿನ ನಾವು ತಗೊಂಡು CEO ಆಗೋದಷ್ಟೇ ಮುಖ್ಯ. ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಬಾ ಬಾ ಕಾತಿ, ಬಾ. ಮಲ್ಲಿಕಾ, ಯಾಕೆ ಈ ರೀತಿ ಮಾಡ್ತೀಯಾ? ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಸುಮ್ಮನೆ ಇರಲ್ಲ. ಪದೇ ಪದೇ ಅದನ್ನೇ ಮಾಡ್ತಿದ್ಯಾ. ಇದು ಸರಿ ಇಲ್ಲ. ನಾನು ಏನ್ ಮಾಡ್ದೆ? ನೀವು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ನನ್ಗೊಂದು ಅರ್ಥ ಆಗ್ತಿಲ್ಲ. ಅರ್ಥ ಆಗ್ತಿಲ್ವಾ? ಬೆಳಗ್ಗೆ ಕಾವೇರಿ ಅಡಿಗೆ ಮಾಡ್ತಿರೋ ವಿಚಾರನ ಪ್ರೀತಮ್ಗೆ ಹೇಳ್ಬೇಡ ಅಂತ ಹೇಳಿದೆ.